ಅಲ್ಲ ಹೇಳೋದು ಆರೋಪ ಮಾಡಿದ್ದಾರೆ ಸರ್, ರಾಜ್ಯ ಸರ್ಕಾರದ ಬೊಕ್ಕಸೆ ಖಾಲಿಯಾಗಿದೆ, ಹಾಗಾಗಿ ಕೆಎಸ್ಆರ್ಟಿಸಿ ನೌಕರಿಗೆ ಸಂಬಳ ಕೊಡ್ತಾ ಇಲ್ಲ, ಕೊಡಕ್ ಆಗ್ತಾ ಇಲ್ಲ ಅಂತ. ಕೇಂದ್ರ ಸರ್ ಕಾಫಿ ಟೀ ಕುಡಿಕೆ 11 ಲಕ್ಷ ಖರ್ಚು ಮಾಡ್ತಿದ್ದಾರೆ, 11 ಲಕ್ಷ ಖರ್ಚು ಮಾಡ್ತಿದ್ದಾರೆ ದಿನಕ್ಕೆ ಅಂತ. ಹೌದಾ? ಮತ್ತೆ ಮೋದಿ ಅವರು ಎಷ್ಟು ಖರ್ಚು ಮಾಡ್ತಿದಾರಂತೆ? ಮೋದಿ ಸಾಹೇಬ್ರು ಎಷ್ಟು ಖರ್ಚು ಮಾಡ್ತಿದಾರಂತೆ? ಅದ್ರ ಬಗ್ಗೆ ಚರ್ಚೆ ಮಾಡ್ತಾರಾ? ನೋಡ್ರಿ, ಮಾತನಾಡೋಕ್ಕೆ ಒಂದು ಕರೆಕ್ಟ್ ಇರಬೇಕು. ಈ ಥರ ಅಲಿಗೇಷನ್ಸ್ಗಳು ಮಾಡೋದಕ್ಕೆ ಆರೋಪ ಏನಿದೆ ಮಾಡಿರಿ, ನಿಮ್ಮದು ಟ್ರಾನ್ಸ್ಪೋರ್ಟ್ ಅವ್ರಿಗೆ ದುಡ್ಡು ಕೊಡ್ತಾ ಇಲ್ಲ, ಅದ್ರ ಬಗ್ಗೆ ಆರೋಪ ಸರಿ ಇದೆ. ಸರ್ಕಾರ ಡೆಫಿನೆಟ್ಲಿ ವಿಲ್ ಲುಕ್ ಇನ್ ಟು ದ ಮ್ಯಾಟರ್. ನಾವು ಬಂದಾಗಲಿಂದ 5,500 ಹೊಸ ಬಸ್ಗಳು ತಂದಿದ್ದೇವೆ, ಸುಮಾರು 6,000 ಜನಕ್ಕೆ ಆಲ್ರೆಡಿ ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದೇವೆ. ಇವ್ರ ಕಾಲದಲ್ಲಿ ಒಂದು ಹೊಸ ಬಸ್ಸು ತೊಗೊಂಡಿರಲಿಲ್ಲ. ಯಾಕೆ ಕೇಳಬೇಕಲ್ಲ ಸಿ ಟಿ ರೇವರಿಗೆ? ನೀವು ಕೇಳಿ ಸಿ ಟಿ ರೇವರಿಗೆ, ಸರ್ ನಿಮ್ಮ ಕಾಲದಲ್ಲಿ ಎಷ್ಟು ಬಸ್ ತೊಗೊಂಡಿದ್ದಾರೆ ಅಂತ ಕೇಳ್ರಿ, ನಿಮ್ಮ ಕಾಲದಾಗ ಎಷ್ಟು ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊಟ್ಟಿದ್ರೆ ಕೇಳ್ರಿ. ಇವತ್ತು 500 ಕೋಟಿ ಹೆಣ್ಮಕ್ಳು ಉಚಿತವಾಗಿ ತಿರುಗ್ತಾ ಇದ್ದಾರೆ. ಇವೆಲ್ಲ ಡೆಫಿನೆಟ್ಲಿ ದೇರ್ಸ್ ಅ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾ ಇಲ್ಲ. ವಿ ಆರ್ ಗೋಯಿಂಗ್ ಟು ಅಡ್ರೆಸ್ ಇಟ್. ಯಾಕೆ ಅಡ್ರೆಸ್ ಮಾಡಲ್ಲ? ನಾವು ಮಾಡ್ತೀವಿ ಅಡ್ರೆಸ್ ಅನ್ನೋದನ್ನ. ಸರ್, ಕೊನೆಯದಾಗಿ ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಸಂದರ್ಭದಲ್ಲಿ ಆಕ್ಸಿಜನ್ ದುರಂತದಲ್ಲಿ ಮೃತಪಟ್ಟವರಿಗೆ ಕಾಯಂ ನೌಕರಿ ಕೊಡ್ತೀನಿ ಅಂತ ಹೇಳಿದ್ರು. ನಮ್ಮ ಸರ್ಕಾರ ಕೂಡ ಅಧಿಕಾರಕ್ಕೆ ಬಂದಿದೆ, ಇನ್ನೂ ಕೂಡ ಶಿಕ್ಷಣ ಕೊಡ್ತೀವಿ ಅಲ್ಲ, ಅದ್ರ ಬಗ್ಗೆ ತಪ್ಪಿಕಸ್ತರು ಯಾರನ್ನು ಗೊತ್ತೇ ಆಗಿಲ್ಲ ಸರ್ ಇನ್ನು ಈವರೆಗೂ. ಅಲ್ರಿ, ಆಯ್ತು ಇರಲಾಯ್ತು. ಅವಾಗ ಯಾವ ಸರ್ಕಾರ ಅಧಿಕಾರದಲ್ಲಿತ್ತು? ಆಯ್ತು, ಅವ್ರು ಏನು ಹೇಳಿದ್ರು? ಸರ್ ಅಲ್ಲ, ಒಂದೊಂದು ಮಾತಾಡೋಣ. ಡೆಫಿನೆಟ್ಲಿ ನಮ್ಮ ಇಂಟೆಂಟ್ ಏನಿದೆ ಅದನ್ನು ಯಾವ ರೀತಿ ಕಾನೂನಾತ್ಮಕವಾಗಿ ಮಾಡಬೇಕಂತಕ್ಕಂಥದ್ದು ಚರ್ಚೆ ನಡೀತಾನೆ ಇದೆ, ಆಯಿತಾ? ಇಫ್ ಡೆಫಿನೆಟ್ಲಿ ನಮ್ಮ ಪಾರ್ಟಿ ರಾಹುಲ್ ಗಾಂಧಿ ಹೇಳಿರ್ತಕ್ಕಂಥದ್ದು ಏನಿದೆ ಅದನ್ನು ಖಂಡಿತವಾಗಿ ನಾವು ಸಮರ್ಥನೆ ಮಾಡ್ಕೊಳ್ತೀವಿ, ಅದನ್ನ ಮಾಡ್ತೀವಿ ಕೂಡ. ಇಫ್ ದೇರ್ ಇಸ್ ಅ ಡಿಲೇ, ಐ ಅಪಾಲಜೈಸ್ ಫಾರ್ ಇಟ್ ಆ್ಯಂಡ್ ವಿಲ್ ಸಿ ಟು ದಟ್, ವಿಲ್ ಪರ್ಸ್ಯೂ ದ ಮ್ಯಾಟರ್. ಬಟ್ ಹೋಲ್ ಕ್ವಶನ್ ಈಸ್, ಇಲ್ಲಿ ಸತ್ಯ ಇಲ್ಲ ಅಂತ ಹೇಳಿದ್ರಲ್ಲ, ಇಲ್ಲಿ ಸತ್ಯ ಇಲ್ಲ ಅಂತ ಹೇಳಿದ್ರಲ್ಲ, ಕಡಿಮೆ ಅಲ್ರಿ, 3 ಜನ ಅಂತ ಹೇಳಿದ್ರಲ್ಲ, ಮತ್ತೆ ಇದ್ರ ಬಗ್ಗೆ ಏನು ಹೇಳ್ಬೇಕು ಇವರು? ಆಯ್ತು, ಅಲ್ಲಿ ಅಲ್ರಿ, ವಿ ಆರ್ ಓನ್ಲಿ ಆಸ್ಕಿಂಗ್ ಅ ಕ್ವಶನ್. ಸಿ ದ ಪೀಪಲ್ ಹೂ ಆರ್ ಟೆಲಿಂಗ್ ಲೈ, ದೇ ಕೆನಾಟ್ ಆಸ್ಕ್ ಅ ಸರ್ಟಿಫಿಕೇಟ್ ಫಾರ್ ಅಸ್ ಅಂತ ಹೇಳಿದ್ದಾರೆ, ಮಾಡ್ತೀವಿ ಅದನ್ನು. ಇವರು ಇದನ್ನೇ ಇಡೀ ಆಲ್ ಓವರ್ ಇಂಡಿಯಾ ಕೋವಿಡ್ ಕೇಸ್ ಎಷ್ಟಿದೆ ಗೊತ್ತಾ? 40 ಲಕ್ಷ ಇದೆ. ಇವು ತೋರಿಸಿದ 4 ಲಕ್ಷ ತೋರಿಸಿದ್ದಾರೆ. 40 ಲಕ್ಷ ಕೋವಿಡ್ ಕೇಸಸ್ ಇರೋದು ಈ ದೇಶದಲ್ಲಿ, ತೀರೋಗಿರೋದು. ಇವ್ರು 4 ಲಕ್ಷ ತೋರಿಸ್ತಿದ್ದಾರೆ. ಕೋವಿಡ್ನಲ್ಲಿ ತೀರೋದ್ರಿಗೆ ಯಾರಿಗ ದುಡ್ಡು ಬಂದಿದೆಯಾ ಸೆಂಟ್ರಲ್ ಗೌರ್ಮೆಂಟ್ಲಿಂದ? ನಮ್ಮ ಕಾಲದಾಗ, ನಮ್ಮ ತಾತನ ಕಾಲದಿಂದ, ನಮ್ಮಪ್ಪನ ಕಾಲದಿಂದ ಇಲ್ಲಿ ಬಂದಾವಲ್ಲ, ಇಲ್ಲಿ ಯಾವ್ಯಾವ ವ್ಯಾಕ್ಸಿನೇಷನ್ ಆಗಿ ನಮ್ಮ ಮಾರ್ಕ್ ಇದ್ದಾವೆ. ಎಲ್ಲ ದೇಶದಲ್ಲಿ, ಇಡೀ ಪ್ರಪಂಚದಲ್ಲಿ ವ್ಯಾಕ್ಸಿನೇಷನ್ ಫ್ರೀ ಕೊಟ್ಟಿದ್ದಾರೆ. ಸರ್ಟಿಫಿಕೇಟ್ನ ಫೋಟೋ ಇವ್ರು ಹಾಕೊಂಡಿರೋದು. ವ್ಯಾಕ್ಸಿನೇಷನ್ ಸರ್ಟಿಫಿಕೇಟ್ನಲ್ಲಿ ಫೋಟೋ ಯಾರು ಹಾಕೊಂಡಿದ್ದಾರೆ? ಮೊನ್ನೆ ಸಿಂಧೂರ್ ಅಂತ ಮಾಡ್ಕೊಂಡು ಟ್ರೈನ್ ಟಿಕೆಟ್ನಲ್ಲಿ ಫೋಟೋ ಯಾರು ಹಾಕ್ಸ್ಕೊಂಡ್ರು? ಬಿಹಾರ್ ಪಾರ್ಟಿ ಚಲ ಮೇಲೆ ಫೋಟೋ ಯಾರು ಹಾಕ್ಸ್ಕೊಂಡ್ರು? ಈ ಥರ ಪಬ್ಲಿಸಿಟಿ ನಾವು ಎಲ್ಲಿ ನೋಡಿಲ್ಲ ಸರ್. ಈ ಥರ ಪಬ್ಲಿಸಿಟಿ ಇಡೀ ಪ್ರಪಂಚದಲ್ಲಿ ಎಷ್ಟೋ ಜನ ಪ್ರಧಾನಮಂತ್ರಿಗಳಿದ್ದಾರೆ. ವ್ಯಾಕ್ಸಿನೇಷನಿಗೆ ಸರ್ಟಿಫಿಕೇಟ್, ಸತ್ತೋರು ಕೋವಿಡ್ನಾಗ ಸತ್ತೋರು ಸರ್ಟಿಫಿಕೇಟಿಗೆ ಮತ್ತು ಫೋಟೋ ಬೇಡ? ಕೋವಿಡ್ನಾಗ ಸತ್ತೋದ್ರಲ್ಲ ಆ ಟೈಮ್ನಾಗ, ಅವ್ರಿಗೆ ಸರ್ಟಿಫಿಕೇಟಿಗೆ ಫೋಟೋ ಬೇಡ? ಈಗ ಅದು ಯಾವಾಗ ವ್ಯಾಕ್ಸಿನೇಷನಿಂದ ಪ್ರಾಬ್ಲಮ್ ಆಗ್ತಾ ಇದೆ ಅಂದ ತಕ್ಷಣ ಆ ಸರ್ಟಿಫಿಕೇಟನ್ನು ಫೋಟೋ ತೆಗೆಕತ್ಬಿಟ್ರೆ, ಈಗ ಯಾವುದು ಒರಿಜಿನಲ್ ಕೋವಿಡ್ ಸರ್ಟಿಫಿಕೇಟ್ ಇತ್ತಲ್ಲ ಅದರಿಂದ ಫೋಟೋ ಗಾಯಬೀಗ ಪಬ್ಲಿಸಿಟಿ ಪ್ರಿಂಟೌಟ್ ಕಟ್ಔಟ್ ಎಲ್ಲ ತೆಗಿತಾ ಇದ್ದಾರೆ. ಯಾಕಂತಂದರೆ ಆ ವ್ಯಾಕ್ಸಿನೇಷನ್ ಏನು ಕೊಟ್ಟಿದ್ದಾರೆ ಆ ಸಂದರ್ಭದಲ್ಲಿ, ಇಟ್ ಈಸ್ ಹ್ಯಾವಿಂಗ್ ಎನಾರ್ಮಸ್ ಡೌಟ್ ದಟ್ ಬಿಕಾಸ್ ಆಫ್ ದಟ್ ಓನ್ಲಿ ಹಾರ್ಟ್ ರೇಟ್ ಜಾಸ್ತಿ ಆಗಿದೆ ಅಂತೇಳಿ. ಅದಕ್ಕೆ ಯಾವಾಗ ಇಂಥ ಥರದ್ದು ಸುದ್ದಿ ಬರೋಕ್ಕೆ ಸ್ಟಾರ್ಟ್ ಆಯಿತು, ಅವೆಲ್ಲ ಫೋಟೋ ಗಿಟ ಎಲ್ಲ ಗಾಯಬ ಆಗ್ಬಿಟ್ಟವೆ. ಇದಕ್ಕೆ ಯಾರು ಜವಾಬ್ದಾರಿ? ನೀವು ಬರೀ ಚರ್ಚೆ ಮಾಡೋಣ ಬನ್ನಿ. ಥ್ಯಾಂಕ್ ಯು.